ಭಾರತದ ಇತಿಹಾಸ. ನಾವು ಅಧ್ಯಯನ ಮಾಡುವಂತಹ ಭಾರತದ ಇತಿಹಾಸದಲ್ಲಿ ಕೇವಲ ಭಾರತದ ಇತಿಹಾಸವನ್ನು ಮಾತ್ರವೇ ಅಧ್ಯಯನ ಮಾಡದೆ ಅದರ ಜೊತೆಯಲ್ಲಿ ನಮ್ಮ ನಾಡಾದಂತಹ ಕರ್ನಾಟಕದ ಚರಿತ್ರೆಯನ್ನು ಕೂಡ ನಾವು ಅಧ್ಯಯನ ಮಾಡ್ತಾನೆ ಹೋಗಿದ್ದೀವಿ. ಅದರಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಕರ್ನಾಟಕ ಭಾರತದ ಇತಿಹಾಸಕ್ಕೆ ಅನೇಕ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿಕೊಂಡು ಬಂದಂತಹ ಒಂದು ರಾಜ್ಯ ಅಂತ ಹೇಳಬೇಕಾಗಿದೆ. ಹಾಗಾಗಿಯೇ ಇಲ್ಲಿ ಆಧುನಿಕ ಭಾರತದ ಇತಿಹಾಸದಲ್ಲೂ ಕೂಡ ಕರ್ನಾಟಕದ ಚರಿತ್ರೆ ಬಹು ಮುಖ್ಯವಾದಂತಹ ಪಾತ್ರವನ್ನು ಹೊಂದಿದೆ ಅಂತ ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಅಧ್ಯಯನ ಮಾಡಲು ಹೊರಟಿರುವಂತಹ ಒಂದು ವಿಷಯ ಯಾವುದಪ್ಪ ಅಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬ್ರಿಟಿಷರಿಗೂ ಮತ್ತು ಹೈದರಾಲಿ ಹಾಗೂ ಟಿಪ್ಪುವಿನ ನಡುವೆ ನಡೆದಂತಹ ನಿರ್ಣಾಯಕವಾದಂತಹ 4 ಕದನಗಳನ್ನೇ ನಾವು ಆಂಗ್ಲೋ ಮೈಸೂರು ಯುದ್ಧಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ ಯುದ್ಧಗಳು 1767ರಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಗಿ 1799ರವರೆಗೆ ಅಂದ್ರೆ ದೀರ್ಘವಾಗಿ ಈ ಒಂದು ಕದನಗಳು ದಕ್ಷಿಣ ಭಾರತದಲ್ಲೂ ಅದರಲ್ಲೂ ಕರ್ನಾಟಕದಲ್ಲಿ ನಡೆದುಕೊಂಡು ಬಂದುವು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಬ್ರಿಟಿಷರು ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡು ಅವರು ಭಾರತಕ್ಕೆ ಬರ್ತಾರೆ. ಅದರಲ್ಲಿ ನಾವು ಗಮನಿಸಿದ್ವಿ, ಡಿಸೆಂಬರ್ 31, 1600ರಲ್ಲಿ ಏನ್ ಮಾಡ್ತಾರೆ, ಷೇರು ವರ್ತಕದಾರರೆಲ್ಲರೂ ಸೇರಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು 15 ವರ್ಷಗಳ ವ್ಯಾಪಾರದ ಪರವಾನಗಿಯನ್ನು ಪಡೆಯುವುದರ ಮೂಲಕವಾಗಿ ಎಲ್ಲಿಗೆ ಬರ್ತಾರೆ, ಭಾರತಕ್ಕೆ ಬರ್ತಾರೆ. ಹೀಗೆ ಬಂದಂತಹ ಬ್ರಿಟಿಷರು ಭಾರತದ ನಾನಾ ಭಾಗಗಳಲ್ಲಿ ತಮ್ಮ ವ್ಯಾಪಾರದ ಕೇಂದ್ರಗಳನ್ನು ಸ್ಥಾಪಿಸಿ ಇಲ್ಲಿ ವ್ಯಾಪಾರವನ್ನು ಕೂಡ ಮುಂದುವರಿಸಿಕೊಂಡು ಬರ್ತಾರೆ. ಹೀಗಿರುವಾಗ ಭಾರತೀಯ ರಾಜಕೀಯ ಅಸ್ಥಿರತೆಯನ್ನು ಕೂಡ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಾರೆ. ಗಮನಿಸುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ಈಗಾಗಲೇ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾರ್ವಭೌಮತ್ವದ ಸ್ಥಾಪನೆಗೋಸ್ಕರವಾಗಿ ಅನೇಕ ಯುದ್ಧಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕವಾಗಿ ಅದರಲ್ಲಿ ವಿಜಯವನ್ನು ಕೂಡ ಪಡಿತಾ ಸಾಕ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಅದರಲ್ಲಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಿಕ್ ಯುದ್ಧಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಕೋರಮಂಡಲ ತೀರದ ಹಿಂಭಾಗ ಅಂದ್ರೆ ಹೈದರಾಬಾದ್ ಮತ್ತು ಆರ್ಕಾಟ್ ಅಂತೇಳಿ ನಾವು ಕರೀತೀವಿ. ಈ ಭಾಗದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ತಮ್ಮ ತಮ್ಮ ಸಾರ್ವಭೌಮತ್ವದ ಸ್ಥಾಪನೆಗೋಸ್ಕರವಾಗಿ ನಿರ್ಣಾಯಕವಾದಂತಹ 3 ಕರ್ನಾಟಿಕ್ ಯುದ್ಧಗಳನ್ನು ಪ್ರಾರಂಭಿಸಿ ಬ್ರಿಟಿಷರು ಅದರಲ್ಲಿ ವಿಜಯವನ್ನು ಪಡೆದರು. ಇದರ ಮಧ್ಯದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಉತ್ತರ ಭಾರತ ಅದರಲ್ಲೂ ಬಂಗಾಳ ಅಂತೇಳಿ ಕರೀತೀವಿ. ಈ ಬಂಗಾಳದಲ್ಲಿ 2 ಕದನಗಳನ್ನು ನಡೆಸುವುದರ ಮೂಲಕವಾಗಿ ಎರಡರಲ್ಲೂ ಕೂಡ ಬ್ರಿಟಿಷರು ವಿಜಯವನ್ನು ಸಾಧಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಒಂದು ಕ್ಲಾಸಿಕ್ ಕದನ, ಮತ್ತೊಂದು ಬಾಕ್ಸರ್ ಕದನ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಇವೆರಡೂ ಕದನಗಳು ಯಾವಾಗ ಉತ್ತರ ಭಾರತದಲ್ಲಿ ನಡೀತವೋ ಈ ಕದನಗಳ ವಿಜಯದಿಂದಾಗಿ ಬ್ರಿಟಿಷರು ಬಂಗಾಳದಲ್ಲಿ ಏನಾಗ್ತಾರೆ, ವ್ಯಾಪಾರದ ಅಧಿಕಾರವನ್ನು ಮೀರಿ ರಾಜಕೀಯ ಅಧಿಕಾರ ಅಂತ ಹೇಳಿ ಕರೀತೀವಿ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ತಮ್ಮ ದಿವಾನಿ ಹಕ್ಕನ್ನು ಕೂಡ ಹೊಂದುತ್ತೆ. ಯಾವಾಗ ಅವರು ದಿವಾನಿ ಹಕ್ಕನ್ನು ಹೊಂದರೋ ಇದರ ಒಂದು ಪ್ರಭಾವದಿಂದಾಗಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ತೊಡಗಿಕೊಂಡ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರ ನಡುವೆ ಪ್ರಾರಂಭವಾಗುತ್ತೆ, ಯಾರ್ಯಾರ ಮಧ್ಯೆ ಪ್ರಾರಂಭವಾಗುತ್ತೆ? ಈಗಾಗಲೇ ನಮಗೆ ಗೊತ್ತಾಯಿತು, ಯಾರಿಗೆ? ಹೈದರಾಲಿ
ರಾಲಿ ಅಂತೇಳಿ ನಾವು ಕರಿತೀವಿ ಮತ್ತು ಬ್ರಿಟಿಷರು ಅಂತೇಳಿ ನಾವು ಕರಿತೀವಿ. ಇವರು ಈರುವರ ನಡುವೆ ಯಾವ ಕದನ ಪ್ರಾರಂಭವಾಗುತ್ತೆ? 1767ರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ. ಅದಕ್ಕಿಂತ ಪೂರ್ವದಲ್ಲಿ ಹೈದರಾಲಿ ಯಾರು ಎಂಬುದು ನಿಮಗೆ ಗೊತ್ತಿದೆಯೋ ಇಲ್ಲೋ? ಹೈದರಾಲಿ ಯಾರು ಯಾರಿರ್ಬೋದು? ಯಾರು ಹೈದರಾಲಿ? ಹಾಗಾದ್ರೆ ಇಲ್ಲಿ ಹೈದರಾಲಿ 1721ರಲ್ಲಿ ಏನಪ್ಪಾ ಅಂದ್ರೆ ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಜನಿಸ್ತಾನೆ. ಹೀಗೆ ಜನಿಸಿದಂತಹ ಇವನ ತಂದೆ ಇಲ್ಲಿ ಸಹಜವಾಗಿಯೇ ಏನಪ್ಪಾ ಅಂದ್ರೆ ಇಲ್ಲಿ ಪತ್ತೆ ಮಹಮ್ಮದ್ ಅಂತೇಳಿ ಕರಿತೀವಿ, ತಾಯಿ ಶಹಾ ಬೇಗಂ ಅಂತೇಳಿ ಕರಿತೀವಿ. ಇವರು ಈರ್ವರ ಎರಡನೇ ಮಗನಾಗಿ ಇವನು ಜನಿಸ್ತಾನೆ. ಜನಿಸಿದ ನಂತರದಲ್ಲಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಸಾಧಾರಣ ಕುಟುಂಬದಲ್ಲಿ ಬೆಳೀತಾ ತನ್ನ ಜೀವನವನ್ನು ನಡೆಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಬೆಳೆದಂತಹ ಇವನು ಒಂದು ಸೈನಿಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಮೈಸೂರಿನ ಒಂದು ಸೈನಿಕ ವೃತ್ತಿಯಲ್ಲಿ ತನ್ನ ವೃತ್ತಿಯನ್ನು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಅವನು ಏನ್ ಮಾಡ್ತಾನೆ? ಇಲ್ಲಿ ಸಹಜವಾಗಿ ಪ್ರಾಮಾಣಿಕವಾದಂತಹ ಸೇವೆಯನ್ನು, ಸೈನಿಕ ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಹಂತವಾಗಿ ತನ್ನ ಏಳಿಗೆಯನ್ನು ಕೂಡ ಸಾಧಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಅದರಲ್ಲಿ ಅವನು ಅನೇಕ ಯುದ್ಧಗಳಲ್ಲಿ ಮೈಸೂರಿನ ಪರವಾಗಿ ಭಾಗಿಯಾಗ್ತಾನೆ. ಅದರಲ್ಲಿ ಅಪ್ರತಿಮ ಪ್ರತಿಭೆಯನ್ನು ಕೂಡ ಇಲ್ಲಿ ತೋರಿಸ್ತಾ ಬರ್ತಾನೆ. ಅದರಲ್ಲಿ ದೇವನಹಳ್ಳಿಯ ಮೇಲೆ ಮುತ್ತಿಗೆ ಇರಬಹುದು, ಹಾಗೆ ಚಿಕ್ಕಬಳ್ಳಾಪುರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಇಲ್ಲಿ ನಡೆದಂತಹ ಒಂದು ಬಹುಮುಖ್ಯವಾದಂತಹ ಕದನದಲ್ಲಿ ಪ್ರಮುಖ ಪಾತ್ರವನ್ನು ಹೈದರಾಲಿ ನಿರ್ವಹಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿಯೇ ಈ ದೇವನಹಳ್ಳಿಯ ಮುತ್ತಿಗೆಯ ತರುವಾಯದಲ್ಲಿ ಮೈಸೂರಿನ ಒಡೆಯರಾದಂತಹ ಎರಡನೇ ಕೃಷ್ಣರಾಜ ಒಡೆಯರು ಒಂದು ಬಿರುದನ್ನು ಕೂಡ ಅವನಿಗೆ ನೀಡುತ್ತಾರೆ. ಯಾವ ಬಿರುದನ್ನು ನೀಡ್ತಾರಪ್ಪ ಅಂದ್ರೆ ಪತ್ತೆ ಹೈದರ್ ಬಹದ್ದೂರ್ ಎಂಬ ಬಿರುದನ್ನು ಕೂಡ ಆತನಿಗೆ ನೀಡಿ ಗೌರವವನ್ನು ಕೂಡ ಸೂಚಿಸಿದರು ಈ ಮೈಸೂರಿನ ಒಡೆಯರು ಅಂತೇಳಿ ನಮಗೆ ತಿಳಿಯುತ್ತೆ. ನಂತರದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಹೈದರಾಬಾದಿನ ಮೇಲೆ ದಾಳಿಯನ್ನು ಕೇಂದ್ರೀಕರಿಸುವುದರ ಮೂಲಕವಾಗಿ ಹೈದರ್ ಏನ್ ಮಾಡ್ತಾನೆ? ಅಲ್ಲಿ ತನ್ನ ಸೈನಿಕ ಪ್ರತಿಭೆಯನ್ನು ತೋರಿಸ್ತಾನೆ. ಇದರಿಂದ ಮೈಸೂರಿನ ಏಳಿಗೆಗೆ ಕಾರಣವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇದರಿಂದ ಖುಷಿಗೊಂಡಂತಹ ಒಡೆಯರು 350 ಕುದುರೆಗಳನ್ನು ಅವನಿಗೆ ನೀಡುವುದರ ಮೂಲಕವಾಗಿ ಅವನಿಗೆ ಗೌರವವನ್ನು ಸೂಚಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇದೇ ಸಮಯದಲ್ಲಿ ಅವನು ಮತ್ತೆ ತಿರುಚನಾಪಲ್ಲಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿಯನ್ನು ಮಾಡುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಇಲ್ಲಿ ಸಹಜವಾಗಿಯೇ ಆ ತಿರುಚನಾಪಲ್ಲಿಯಲ್ಲಿಯೂ ಕೂಡ ಯಶಸ್ವಿಯಾದಂತಹ ಒಂದು ಜಯವನ್ನು ಕೂಡ ಹೈದರಾಲಿ ಸಾಧಿಸಿದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾಗಿ ಸಿಕ್ಕಂತಹ ಅವಕಾಶಗಳನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ 1759ರಲ್ಲಿ ಮರಾಠರು ಮೈಸೂರಿನ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಬೆಂಗಳೂರನ್ನು ಮುತ್ತಿಗೆ ಹಾಕ್ತಾರೆ. ಈ ಮುತ್ತಿಗೆಯನ್ನು ಹಾಕಿದಂತಹ ಸಮಯದಲ್ಲಿ ಇವನು ದಿಂಡಿಗಲ್ಲಿನ ಔಷಧಾರನಾಗಿ ಅಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ಆ ಸೇವೆಯಲ್ಲಿ ಇದ್ದಂತಹ ಇವನು ಏನ್ ಮಾಡ್ತಾನೆ? ಅಲ್ಲಿಂದ ನೇರವಾಗಿ ಬರುವುದರ ಮೂಲಕವಾಗಿ ಈ ಮರಾಠರಿಂದ ಬೆಂಗಳೂರನ್ನು ರಕ್ಷಿಸುವುದರ ಮೂಲಕವಾಗಿ ಮರಳಿ ಒಡೆಯರಿಗೆ ನೀಡ್ತಾನೆ. ಇದರಿಂದ ಖುಷಿಗೊಂಡಂತಹ ಒಡೆಯರು ಏನ್ ಮಾಡ್ತಾರೆ? ಅದನ್ನು ಅವನಿಗೆ ಜಹಾಂಗೀರಾಗಿ ನೀಡುವುದರ ಮೂಲಕವಾಗಿ ಅವನ ಕೀರ್ತಿಗೆ ಕಾರಣರಾದರು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಮೈಸೂರಿನಲ್ಲಿ ಏನಾಗುತ್ತೆ? ರಾಜಕೀಯವಾಗಿ ಅರಾಜಕತೆ ಪ್ರಾರಂಭವಾಗುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ನಂಜರಾಜಯ್ಯ ಅಂತೇಳಿ ಕರೀತೀವಿ. ಈ ನಂಜರಾಜಯ್ಯ ಆಡಳಿತವನ್ನು ನಡೆಸುವಲ್ಲಿ ವಿಫಲನಾಗ್ತಾನೆ. ಅಂದ್ರೆ ಯಾರು ಎಷ್ಟರ ಮಟ್ಟಿಗೆ ವಿಫಲರಾಗ್ತಾರಪ್ಪ ಅಂದ್ರೆ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅಂತೇಳಿ ಕರೀತೀವಿ. ತಮ್ಮ ಸೈನಿಕರಿಗೆ ಕೊಡಲು ವೇತನವೂ ಕೂಡ ಅವರ ಬಳಿ ಇಲ್ಲದಂತಾಗುತ್ತೆ. ಅಷ್ಟರ ಮಟ್ಟಿಗೆ ಅವರು ಆಡಳಿತಾತ್ಮಕವಾಗಿ ವಿಫಲರಾದಂತಹ ಸಂದರ್ಭದಲ್ಲಿ ಹೈದರಾಲಿ ಆ ಸೈನಿಕರ ದಂಗೆಯನ್ನು ಅಡಗಿಸಿ ತನ್ನ ಹಣದಲ್ಲಿಗೆ ಅವರಿಗೆ ವೇತನವನ್ನು ನೀಡುವುದರ ಮೂಲಕವಾಗಿ ಈ ಇಬ್ಬರು ದಳಪತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಿ
ಹಾಗೆ ದಿವಾನನನ್ನು ಯಮಪುರಿಗೆ ಕಟ್ಟುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಮೈಸೂರಿನ ಒಡೆಯರನ್ನು ನಾಮ ಮಾತ್ರ ರಾಜನನ್ನಾಗಿ ಅಧಿಕಾರದಲ್ಲಿ ಕೂರಿಸಿಕೊಳ್ಳುವುದರ ಮೂಲಕವಾಗಿ ಮೈಸೂರಿನ ಎಲ್ಲ ಅಧಿಕಾರವನ್ನು ಯಾರು ತೆಗೆದುಕೊಳ್ತಾರೆ, ಹೈದರಾಲಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಮೈಸೂರಿನಲ್ಲಿ ಏನಾಗುತ್ತೆ, ಹೈದರಾಲಿಯ ಆಳ್ವಿಕೆ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಪ್ರಾರಂಭವಾದಂತಹ ಹೈದರಾಲಿಯ ಆಳ್ವಿಕೆಯಲ್ಲಿ ಅವನು ತನ್ನ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿಕೊಳ್ತಾನೆ. ಅದನ್ನೇ ತನ್ನ ಆಡಳಿತ ಕೇಂದ್ರವನ್ನಾಗಿ ನೇಮಕ ಮಾಡಿಕೊಳ್ತಾನೆ. ಅಲ್ಲಿಂದಲೇ ತನ್ನ ಆಡಳಿತವನ್ನು ಮುಂದುವರಿಸುವುದರ ಮೂಲಕವಾಗಿ ಈ ಮೈಸೂರು ಸಂಸ್ಥಾನವನ್ನು ವಿಸ್ತರಿಸುವುದರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕವಾಗಿ ಅನೇಕ ಯುದ್ಧಗಳಲ್ಲಿ ಹೈದರಾಲಿ ತೊಡಗಿಕೊಂಡ ಅಂತ ಹೇಳಿ ತಿಳಿಯುತ್ತೆ. ಅದರಲ್ಲಿ ಕೇರಳದ ಮೇಲೆ ಮುತ್ತಿಗೆ ಇರ್ಬೋದು, ಇಕ್ಕೇರಿಯ ಮೇಲೆ ದಾಳಿ ಇರ್ಬೋದು, ಆರ್ಕಾಟಿನ ಮೇಲೆ ದಾಳಿ ಇರ್ಬೋದು, ಹಾಗೆ ಚಿತ್ರದುರ್ಗದ ಪಾಳೆಗಾರರ ಮೇಲೆ ದಾಳಿ ಅಂತೇಳಿ ನಾವು ಕರಿತೀವಿ. ಹಾಗೆ ಇನ್ನೂ ಅನೇಕ ಯುದ್ಧಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕವಾಗಿ ಆ ಯುದ್ಧಗಳಲ್ಲಿ ವಿಜಯಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಮೈಸೂರು ಸಂಸ್ಥಾನವನ್ನು ಮತ್ತಷ್ಟು ವಿಸ್ತರಿಸಿದಂತಹ ಮತ್ತು ಅದರ ಕೀರ್ತಿ ಮತ್ತು ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ, ಹೈದರಾಲಿಗೆ ಸಲ್ಲುತ್ತೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿಗೆ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಯುದ್ಧಗಳನ್ನೇ ನಾವೇನಂತ ಕರಿತೀವಿ, ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಹೇಳಿ. ಹಾಗಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಪ್ರಾರಂಭವಾಗುತ್ತೆ. 1769ರಲ್ಲಿ ಅದು ಅಂತ್ಯವನ್ನು ಕೂಡ ಕಾಣುತ್ತೆ. ಹಾಗಾದ್ರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಏನು ಕಾರಣಗಳಿರ್ಬೋದು? ಯಾವ ಕಾರಣಗಳನ್ನು ಮುಂದಿಟ್ಟುಕೊಂಡು ಬ್ರಿಟಿಷರು ಮತ್ತು ಹೈದರಾಲಿ ಇಲ್ಲಿ ಪರಸ್ಪರ ಶತ್ರುಗಳಾಗ್ತಾರೆ? ಹಾಗಾದ್ರೆ ಅಂತಹ ಕಾರಣಗಳು ಏನು? ಹಾಗಾದ್ರೆ ಈಗ ಹೈದರಾಲಿ ಬಗ್ಗೆ ಹಾಗೆ ನಾನು ಪರಿಚಯ ಮಾಡಿಕೊಟ್ಟೆ. ಹೈದರಾಲಿ ನಂಜರಾಜಯ್ಯ ಮತ್ತು ದೇವರಾಜಯ್ಯನನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಂಡರಾಯ ಎನ್ನುವಂತಹ ದಿವಾನನನ್ನು ಅಲ್ಲಿಂದ ಹೊರಹಾಕುವುದರ ಮೂಲಕವಾಗಿ ಒಡೆಯರನ್ನು ನಾಮ ಮಾತ್ರ ರಾಜನನ್ನಾಗಿ ನೇಮಿಸಿಕೊಂಡು ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲಿಗೆ ಕೇಂದ್ರೀಕರಿಸಿಕೊಂಡು ಮೈಸೂರಿನಲ್ಲಿ ಹೈದರಾಲಿ ಏನಂತಾನೆ, ರಾಜನಾಗಿ ಆಡಳಿತವನ್ನು ಪ್ರಾರಂಭಿಸಿಕೊಂಡು ಬಂದ ನಂತರದಲ್ಲಿ ಏನ್ ಮಾಡ್ತಾನೆ, ಅನೇಕ ಪ್ರದೇಶಗಳ ಮೇಲೆ ನಿರಂತರವಾದಂತಹ ಯುದ್ಧಗಳಲ್ಲಿ ತೊಡಗಿಕೊಳ್ಳುವುದಷ್ಟೇ ಅಲ್ಲದೆ ಏನ್ ಮಾಡ್ತಾನೆ, ಮೈಸೂರು ಸಂಸ್ಥಾನದ ರಾಜ್ಯವನ್ನು ಏನ್ ಮಾಡಿದ, ವಿಸ್ತರಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ಹೈದರಾಲಿ ನಿರ್ವಹಿಸಿಕೊಂಡು ಬಂದ ಅಂತ ಹೇಳಿ. ಹಾಗಾದ್ರೆ ಈ ಒಂದು ಸನ್ನಿವೇಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಏನಪ್ಪ ಅಂದ್ರೆ ಈ ಒಂದು ಅಂಶ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಕಾರಣವಾಗಿಕೊಂಡು ಒಂದು ಕಾರಣ ಅಂತ ಹೇಳಿ ನಾವು ಯಾಕಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಹೇಳ್ತೀವಿ, ದಿನದಿಂದ ಅಂದ್ರೆ ದಿನೇ ದಿನೇ ಹೈದರಾಲಿ ಏನಾಗ್ತಾ ಇದ್ದಾನೆ, ಪ್ರಬಲನಾಗ್ತಾ ಇದ್ದಾನೆ. ಯಾವಾಗ ದಿನ ದಿನ ಪ್ರಬಲವಾಗಿ ತಮ್ಮ ಬಳಿ ಒಬ್ಬ ಪ್ರತಿಸ್ಪರ್ಧಿಯಾಗಿ ಬೆಳೆಯುತ್ತಿದ್ದ ಹೈದರ್ನ ಒಂದು ಬೆಳವಣಿಗೆಯನ್ನು ಅಥವಾ ಪ್ರಾಬಲ್ಯವನ್ನು ಬ್ರಿಟಿಷರು ಸಹಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಏನು ಒಂದೇ ಕಾರಣ ಇದೆ, ಬಹುಮುಖ್ಯವಾಗಿ ದಿನದಿಂದ ದಿನಕ್ಕೆ ಯಾರು ಪ್ರಾಬಲ್ಯರಾಗ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ, ಹೈದರಾಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಅದು ಯಾರ ಬಳಿಯಲ್ಲಿ, ಬ್ರಿಟಿಷರ ಬಳಿಯಲ್ಲಿ. ಇದು ಸಹಜವಾಗಿ ಅವನ ಪ್ರಾಬಲ್ಯ ಯಾರಿಗೆ ಸಹಿಸಲು ಸಾಧ್ಯ ಆಗುವುದಿಲ್ಲ, ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಆ ಕಾರಣದಿಂದಾಗಿ ಹೇಗಾದರೂ ಮಾಡಿ ಹೈದರಾಲಿಯ ಪ್ರಾಬಲ್ಯವನ್ನು ಅಳಿಸಿ ಹಾಕಬೇಕು ಎನ್ನುವಂತಹ ತೀರ್ಮಾನವನ್ನು ಬ್ರಿಟಿಷರು ಕೈಗೊಳ್ತಾರೆ. ಯಾಕೆ ಈ ತೀರ್ಮಾನವನ್ನು ಕೈಗೊಳ್ತಾರಪ್ಪ ಅಂದ್ರೆ, ಬ್ರಿಟಿಷರು ಈಗಾಗಲೇ ಉತ್ತರ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ. ಬಂಗಾಳದಲ್ಲಿ ಅದರಲ್ಲೂ ದಿವಾನಿ ಹಕ್ಕನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೊಂಡಿದೆ. ಹಾಗೆ ಕರ್ನಾಟಕ ಯುದ್ಧಗಳನ್ನು ನಡೆಸುವುದರ ಮೂಲಕವಾಗಿ ಫ್ರೆಂಚರನ್ನು ಪರಾಭವಗೊಳಿಸಿದ್ದಾರೆ. ಹೈದರಾಬಾದ್ ಮತ್ತು ಆರ್ಕಾಟಿನ ಮೇಲೆ ಯಾರ ಅಧಿಕಾರವಿದೆ, ಬ್ರಿಟಿಷರ ಅಧಿಕಾರವಿದೆ.
ಹೀಗಾಗಿ ದಕ್ಷಿಣ ಭಾರತದ ತಮ್ಮ ವಸಾಹತುಗಳಿರ್ಬೋದು ಮತ್ತು ಅಲ್ಲಿರುವಂತಹ ಬಂದರು ಅಂತ ಹೇಳಿ ಕರಿತೀವಿ, ಅಥವಾ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಅಥವಾ ವಿಸ್ತರಿಸುವಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಹೈದರಾಲಿ ಬ್ರಿಟಿಷರಿಗೆ ಎದುರಾಗುವುದರ ಮೂಲಕವಾಗಿ ಅವರ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವಂತಹ ಮಹತ್ವಾಕಾಂಕ್ಷೆಗೆ ಎಲ್ಲಿ ಭವಿಷ್ಯತ್ತಿನಲ್ಲಿ ಹೈದರಾಲಿ ಮುಳುವಾಗಬಹುದು ಎಂಬ ತೀರ್ಮಾನವನ್ನು ಕೈಗೊಳ್ಳುವುದರ ಮೂಲಕವಾಗಿ ಹೇಗಾದರೂ ಮಾಡಿ ಹೈದರಾಲಿಯ ಕೀರ್ತಿಯನ್ನು ಹೊಸಕಿ ಹಾಕಬೇಕು ಎಂಬ ತೀರ್ಮಾನವನ್ನು ಬ್ರಿಟಿಷರು ಯಾವಾಗ ಕೈಗೊಳ್ತಾರೋ ಆ ಒಂದು ಅಂಶವೇ ಯಾವ ಯುದ್ಧಕ್ಕೆ ಕಾರಣವಾಗಿ ಬರುತ್ತೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು ಅಂತ ಹೇಳಬೇಕು. ಇನ್ನು ಎರಡನೇ ಕಾರಣ ನಾವು ನೋಡೋದಾದ್ರೆ, ಇಲ್ಲಿ ಸಹಜವಾಗಿಯೇ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಮಿತ್ರನಾಗಿ ಆರ್ಕಾಟ್ ನಲ್ಲಿ ಯಾರು ಅಧಿಕಾರದಲ್ಲಿದ್ರು? ಆರ್ಕಾಟ್ ನ ಸಿಂಹಾಸನದ ಮೇಲೆ ಬ್ರಿಟಿಷರ ಮಿತ್ರನಾಗಿ ಯಾರು ಆಡಳಿತವನ್ನು ನಡೆಸಿಕೊಂಡು ಬಂದಿದ್ರು? ಹಾಗಾದ್ರೆ ಯಾರಿದ್ದಾರೆ? ಇಲ್ಲಿ ಕರ್ನಾಟಕ ಯುದ್ಧದ ತರುವಾಯದಲ್ಲಿ ಅನ್ವರುದ್ದೀನನ ಮರಣದ ತರುವಾಯದಲ್ಲಿ ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ, ಚಾಂದಾ ಸಾಹೇಬ್ ಅಂತ ಹೇಳಿ ಕರಿತೀವಿ, ಅವನು ಆರ್ಕಾಟಿನ ನವಾಬನಾಗ್ತಾನೆ. ಆದ್ರೆ ಅಂತಿಮ ಕರ್ನಾಟಕ ಯುದ್ಧದ ತರುವಾಯದಲ್ಲಿ ಏನಾಗುತ್ತೆ, ಇಲ್ಲಿ ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮನಾದ್ರೆ ಆರ್ಕಾಟಿನ ನವಾಬನಾಗಿ ಅನ್ವರುದ್ದೀನನ ಮಗನಾದಂತಹ ಯಾರೋ ಮೊಹಮ್ಮದ್ ಆಲಿ ಅಂತೇಳಿ ನಾವು ಕರಿತೀವಿ. ಈ ಮೊಹಮ್ಮದ್ ಆಲಿ ಆರ್ಕಾಟಿನ ನವಾಬನಾಗಿ ಅಧಿಕಾರವನ್ನು ವಹಿಸಿದ. ಹಾಗಾದ್ರೆ ಮೊಹಮ್ಮದ್ ಅಲಿ ಬ್ರಿಟಿಷರ ಪಕ್ಷದಲ್ಲಿ ಕರ್ನಾಟಕ ಯುದ್ಧಗಳಲ್ಲಿ ಗುರುತಿಸಿಕೊಂಡಿರ್ತಾನೆ. ಹಾಗಾಗಿ ಇವನು ಯಾರ ಮಿತ್ರ? ಬ್ರಿಟಿಷರ ಮಿತ್ರನಾಗಿ. ಹೀಗಿರುವಾಗ ಆರ್ಕಾಟಿನ ನವಾಬನ ಪ್ರತಿಸ್ಪರ್ಧಿಗಳಾದಂತಹ ಮಹಬೂಬ್ ಖಾನ್ ಮತ್ತು ಚಾಂದಾ ಸಾಹೇಬನ ಮಗನಾದಂತಹ ರಾಜ ಸಾಹೇಬ್ ಅಂತೇಳಿ ನಾವು ಕರೀತೀವಿ. ಯಾರಿದೆ? ಆರ್ಕಾಟಿನ ಸಿಂಹಾಸನದ ಪ್ರತಿಸ್ಪರ್ಧಿಗಳಾದ ಯಾರಿದ್ದಾರೆ? ಪ್ರತಿಸ್ಪರ್ಧಿಗಳಾಗಿ ಯಾರೋ ಮಹಬೂಬ್ ಖಾನ್ ಇರ್ಬೋದು ಮತ್ತು ಚಾಂದಾ ಸಾಹೇಬನ ಮಗನಾದಂತಹ ರಾಜ ಸಾಹೇಬ್ ಅಂತೇಳಿ ಕರಿತೀವಿ. ಇವರು ಇರುವರು ಕೂಡ ಯಾವ ಒಂದು ಆಕಾಂಕ್ಷಿಗಳಾಗಿದ್ದಾರೆ? ಆರ್ಕಾಟ್ನ ಸಿಂಹಾಸನದ ಆಕಾಂಕ್ಷಿಗಳು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಹೈದರಾಲಿ ಏನ್ ಮಾಡ್ತಾನೆ, ಈ ಒಂದು ಆರ್ಕಾಟ್ನ ವಿಷಯದಲ್ಲಿ ಮಧ್ಯ ಪ್ರವೇಶಿಸುವುದರ ಮೂಲಕವಾಗಿ ಯಾರಿಗೆ ತನ್ನ ಬೆಂಬಲವನ್ನು ನೀಡ್ತಾನೆ? ಮಹಬೂಬ್ ಖಾನ್ ಮತ್ತು ರಾಜ ಸಾಹೇಬನಿಗೆ ತನ್ನ ಬೆಂಬಲವನ್ನು ಸೂಚಿಸುವುದರ ಮೂಲಕವಾಗಿ ಆರ್ಕಾಟ್ನಲ್ಲಿ ಇವರ ಮಿತ್ರನಾಗಿ ಹೈದರಾಲಿ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಂಡ ಅಂತ ಹೇಳಬೇಕಾಗಿದೆ. ಯಾವಾಗ ಹೈದರಾಲಿ ಈ ಒಂದು ನಿರ್ಣಯವನ್ನು ಇಲ್ಲಿ ಕೈಗೊಳ್ತಾನೋ, ಈ ಒಂದು ನಿರ್ಣಯ ಯಾರ ವಿರೋಧದ ನಿರ್ಣಯವಾಗಿರುತ್ತೆ? ಬ್ರಿಟಿಷರ ವಿರೋಧದ ನಿಲುವಾಗಿರುತ್ತೆ. ಹಾಗಾಗಿ ಅವನ ಮಿತ್ರನಾದಂತಹ ಮೊಹಮ್ಮದ್ ಅಲಿಯನ್ನು ಈ ಒಂದು ಸಿಂಹಾಸನದ ಮೇಲೆ ಉಳಿಸಬೇಕು ಅನ್ನೋದಾದ್ರೆ ಬ್ರಿಟಿಷರು ಯಾರ ವಿರೋಧಿಗಳಾಗ್ತಾರೆ? ಹೈದರಾಲಿಯ ವಿರೋಧಿಗಳಾಗಿಕೊಂಡು ಬರ್ತಾರೆ. ಆ ಕಾರಣದಿಂದಾಗಿ ಇವರು ಪರಸ್ಪರ ಶತ್ರುಗಳಾಗುವುದರ ಮೂಲಕವಾಗಿ ಭವಿಷ್ಯತ್ತಿನಲ್ಲಿ ಯಾವ ಯುದ್ಧ ಪ್ರಾರಂಭವಾಗುತ್ತೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗಿಕೊಂಡು ಬಂತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇನ್ನ ಮೂರನೇ ಕಾರಣ ಏನಪ್ಪಾ ಅಂದ್ರೆ, ಈ ಯುದ್ಧಕ್ಕೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ದಕ್ಷಿಣ ಭಾರತದಲ್ಲಿ, ಒಟ್ಟಾರೆ ಭಾರತದಲ್ಲಿ ನಾವು ಅನ್ಕೊಳ್ಳೋದಾದ್ರೆ 1763ರಲ್ಲಿ ಪಾಂಡಿಚೇರಿ ಒಪ್ಪಂದ ಏರ್ಪಡುವುದರ ಮೂಲಕವಾಗಿ 1763ರಲ್ಲಿ ಏನಾಗುತ್ತೆ? ಪ್ಯಾರಿಸ್ ನಲ್ಲಿ ಒಂದು ಒಪ್ಪಂದ ಏರ್ಪಡುತ್ತೆ. ಆ ಒಪ್ಪಂದದ ಪ್ರಕಾರವಾಗಿ ಏನಾಗುತ್ತೆ? ಫ್ರೆಂಚರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಮಾತ್ರವೇ ಹೊಂದತಕ್ಕದ್ದು, ಬೇರೆ ಇನ್ಯಾವುದೇ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತಿಲ್ಲ ಎನ್ನುವಂತಹ ಷರತ್ತುಬದ್ಧವಾದಂತಹ ಕರಾರಿಗೆ ಸಹಿಯನ್ನು ಹಾಕಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವಂತಹ ಆಸೆಯನ್ನೇ ಕೈಬಿಟ್ಟಿರ್ತಾರೆ. ಆದರೆ ಇಲ್ಲಿ ಏನ್ ಮಾಡ್ತಾನೆ ಹೈದರಾಲಿ? ಇಲ್ಲಿ ಯಾರ ಒಂದು ವಿಶ್ವಾಸವನ್ನು ಪಡ್ಕೊಳ್ತಾನೆ? ಫ್ರೆಂಚರ ವಿಶ್ವಾಸವನ್ನು ಪಡ್ಕೊಳ್ತಾನೆ. ಅವರ ಒಂದು
ಸ್ನೇಹವನ್ನು ಕೂಡ ಇಲ್ಲಿ ಹೊಂದುತ್ತಾನೆ. ಯಾವಾಗ ಬ್ರಿಟಿಷರ ಶತ್ರುಗಳಾದಂತಹ ಫ್ರೆಂಚರ ಒಂದು ಸ್ನೇಹವನ್ನು ಹೈದರಾಲಿ ಇಲ್ಲಿ ಪಡ್ಕೊಳ್ತಾನೋ, ಇಂತಹ ಒಂದು ಅಂಶವೇ ಏನಾಗುತ್ತೆ, ಬ್ರಿಟಿಷರ ವಿರೋಧಕ್ಕೆ ಕಾರಣವಾಗುವ ಮೂಲಕವಾಗಿ ಮೈಸೂರಿನಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗಿಕೊಂಡು ಬಂತು ಅಂತ ಹೇಳ್ತಾರೆ. ಹಾಗಾದ್ರೆ ಇವೆಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಬ್ರಿಟಿಷರು ಸುಮ್ಮನೆ ಕೂರೋದಿಲ್ಲ. ಅದರ ಬದಲಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಸಹಜವಾಗಿಯೇ ಈ ಎಲ್ಲಾ ಕಾರಣಗಳಿಂದ ಹೇಗಾದರೂ ಮಾಡಿ ಹೈದರಾಲಿಯ ಕೀರ್ತಿಯನ್ನು ಅಳಿಸಿ ಹಾಕಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ಬ್ರಿಟಿಷರು 1767ರಲ್ಲಿ ತ್ರಿಪಕ್ಷೀಯ ಒಪ್ಪಂದಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಬ್ರಿಟಿಷರು ಯಾವ ಒಪ್ಪಂದಕ್ಕೆ ಮುಂದಾಗ್ತಾರೆ? 1767ರಲ್ಲಿ ಹೇಗಾದರೂ ಮಾಡಿ ಹೈದರಾಲಿ ಸೋಲಿಸಬೇಕು, ಅವನ ಘನತೆ ಮತ್ತು ಕೀರ್ತಿಯನ್ನು ಸಂಪೂರ್ಣವಾಗಿ ಏನ್ ಮಾಡಬೇಕು, ಹೊಸಕಿ ಹಾಕಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ಏನ್ ಮಾಡಿದ್ರು, 1767ರಲ್ಲಿ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಹಾಗಾದ್ರೆ ತ್ರಿಪಕ್ಷೀಯ ಒಪ್ಪಂದದಲ್ಲಿ ಬ್ರಿಟಿಷರು ಯಾರ್ಯಾರನ್ನು ಸೇರಿಸಿಕೊಳ್ತಾರೆ? ಹೈದರಾಲಿಯ ವಿರುದ್ಧವಾಗಿ ಯಾರ್ಯಾರನ್ನು ಸೇರಿಸಿಕೊಂಡ್ರು? ಹಾಗಾದ್ರೆ ಇಲ್ಲಿ ಹೈದರಾಲಿಯನ್ನು ಎದುರಿಸುವುದಕ್ಕೋಸ್ಕರವಾಗಿ ಈ ತ್ರಿಪಕ್ಷ ಒಪ್ಪಂದದಲ್ಲಿ 3 ವ್ಯಕ್ತಿಗಳು ಇಲ್ಲಿ ಏನ್ ಮಾಡ್ತಾರೆ, ಸಹಿಯನ್ನು ಹಾಕ್ತಾರೆ. ಅದರಲ್ಲಿ ಮೊದಲನೇದಾಗಿ ಬ್ರಿಟಿಷರು ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಬೇರೆ ಯಾರಿದ್ದಾರೆ? ಅದರಲ್ಲಿ ಬ್ರಿಟಿಷರು ಇದ್ದಾರೆ. ಅವರನ್ನು ಹೊರತುಪಡಿಸಿದ್ರೆ ಹೈದರಾಬಾದಿನ ನಿಜಾಮ ಅಂತ ಹೇಳಿ ಕರೀತೀವಿ. ಈ ಹೈದರಾಬಾದಿನ ನಿಜಾಮನು ಕೂಡ ಯಾರ ಪಕ್ಷವನ್ನು ಸೇರ್ಕೊಳ್ತಾನೆ? ಯಾರ ಪಕ್ಷವನ್ನು ಸೇರ್ಕೊಂಡ? ಹಾಗಾದ್ರೆ ಬ್ರಿಟಿಷರ ಪಕ್ಷವನ್ನು ಇಲ್ಲಿ ಸೇರ್ಕೊಳ್ತಾನೆ. ಇದಾದ ತರುವಾಯದಲ್ಲಿ ಈ ಒಂದು ಪಕ್ಷವನ್ನು ಮರಾಠರು ಕೂಡ ಸೇರ್ಕೊಳ್ತಾರೆ. ಹಾಗಾದ್ರೆ ಯಾರ್ಯಾರನ್ನು ಒಳಗೊಂಡಂತಹ ತ್ರಿಪಕ್ಷೀಯ ಒಪ್ಪಂದ ಇಲ್ಲಿ ನಡೆಯುವುದರ ಮೂಲಕವಾಗಿ ಈ ಒಂದು ಯುದ್ಧ ಪ್ರಾರಂಭವಾಗುತ್ತೆ ಮೈಸೂರಿನಲ್ಲಿ. ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಸೇರುವುದರ ಮೂಲಕವಾಗಿ ಏನಾಗುತ್ತಿಲ್ಲ, ಹೈದರಾಲಿಯ ಮೇಲೆ ಯುದ್ಧವನ್ನು ಸಾರಿದರು ಅಂತ ಹೇಳಿದ್ದಾರೆ. ಆದ್ರೆ ಈ ಒಂದು ಸೂಕ್ಷ್ಮತೆಯನ್ನು ಹೈದರಾಲಿ ಮೊದಲೇ ಗ್ರಹಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಹೇಗಾದರೂ ಮಾಡಿ ಯುದ್ಧ ಪ್ರಾರಂಭವಾಗುವುದಕ್ಕಿಂತಲೂ ಪೂರ್ವದಲ್ಲಿಗೆ ಈ ತ್ರಿಪಕ್ಷ ಒಪ್ಪಂದವನ್ನು ಪಡಿಬೇಕು ಎನ್ನುವಂತಹ ತೀರ್ಮಾನವನ್ನು ಮಾಡ್ತಾನೆ. ಮಾಡುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಹೈದರಾಲಿ ಮತ್ತು ಮರಾಠರಿಗೆ ಅಪಾರವಾದಂತಹ ಹಣವನ್ನು ನೀಡುವುದರ ಮೂಲಕವಾಗಿ ಅವರನ್ನು ಏನ್ ಮಾಡ್ತಾನೆ, ಬ್ರಿಟಿಷರ ಈ ತ್ರಿಪಕ್ಷ ಒಪ್ಪಂದದಿಂದ ಹೊರತರುವುದರ ಮೂಲಕವಾಗಿ ಬ್ರಿಟಿಷರನ್ನು ಏನ್ ಮಾಡಿದ, ದಕ್ಷಿಣ ಭಾರತದಲ್ಲಿ ಏಕಾಂಗಿಯಾಗಿ ಉಳಿಯುವಂತೆ ನೋಡಿಕೊಂಡು ಏನ್ ಮಾಡಿದ, ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಪ್ರಾರಂಭವಾದಂತಹ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಕದನದ ಗತಿ ಹೇಗೆ ಸಾಗಿಕೊಂಡು ಬರುತ್ತೆ? ಹಾಗಾದ್ರೆ ಹೇಗೆ ಸಾಗುತ್ತೆ? ಹಾಗಾದ್ರೆ ಇಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ಕರ್ನಲ್ ಸ್ಮಿತ್ ವಹಿಸಿಕೊಂಡರು. ಯಾರು ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಳ್ತಾರೆ? ಕರ್ನಲ್ ಸ್ಮಿತ್ ಎನ್ನುವಂತಹ ವ್ಯಕ್ತಿಯ ನಾಯಕತ್ವದಲ್ಲಿ ಬ್ರಿಟಿಷ್ ಸೈನ್ಯ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತೊಡಗಿಕೊಳ್ತು ಅಂತ ಹೇಳ್ತಾರೆ. ಯಾವಾಗ ತೊಡಗಿಕೊಳ್ಳುತ್ತೋ ಆವಾಗ ಈ ಕರ್ನಲ್ ಸ್ಮಿತ್ನ ನಾಯಕತ್ವದಲ್ಲಿ ಬಂದಂತಹ ಬ್ರಿಟಿಷ್ ಸೈನ್ಯ ಏನ್ ಮಾಡುತ್ತಪ್ಪ ಅಂದ್ರೆ, ಇಲ್ಲಿ ಬಹುಮುಖ್ಯವಾಗಿ ಹಣದ ಆಮಿಷವನ್ನು ಒಡ್ಡಿ ಹೈದರಾಬಾದಿನ ನಿಜಾಮನನ್ನು ಹೈದರಾಲಿ ತನ್ನ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ಈ ಜಂಟಿ ಸೈನ್ಯ, ಹೈದರಾಲಿ ಮತ್ತು ಹೈದರಾಬಾದಿನ ನಿಜಾಮನ ಜಂಟಿ ಸೈನ್ಯ ಕರ್ನಲ್ ಸ್ಮಿತ್ನ ಮೇಲೆ ಯುದ್ಧವನ್ನು ಸಾರಿಕೊಂಡು ಬರುತ್ತೆ. ಈ ಒಂದು ಯುದ್ಧದಲ್ಲಿ ಕರ್ನಲ್ ಸ್ಮಿತ್ ಏನ್ ಮಾಡ್ತಾನಪ್ಪ ಅಂದ್ರೆ, ಹೈದರಾಬಾದಿನ ನಿಜಾಮ ಮತ್ತು ಹೈದರಾಲಿಯ ಸೈನ್ಯವನ್ನು ಸಂಗಮ ಮತ್ತು ತಿರುವಣ್ಣಾಮಲೈ ಈ ಒಂದು 2 ಕದನಗಳಲ್ಲಿ ಪರಾಭವಗೊಳಿಸುತ್ತಾರೆ. ಯಾವಾಗ ಈ ಒಂದು ಜಂಟಿ ಸೈನ್ಯ ಇಲ್ಲಿ ಕರ್ನಲ್ ಸ್ಮಿತ್ನ ವಿರುದ್ಧವಾಗಿ ಪರಾಭವಗೊಳ್ಳುತ್ತೋ ಆ ಕ್ಷಣವೇ 1768ರಲ್ಲಿ ಹೈದರಾಬಾದಿನ ನಿಜಾಮ ಹೈದರಾಲಿಯ ಪಕ್ಷವನ್ನು ತೊರೆಯುವುದರ ಮೂಲಕವಾಗಿ ಮಚಲಿಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಏಕಾಏಕಿಯಾಗಿ ಯಾರ ಪಕ್ಷವನ್ನು ಸೇರ್ಕೊಳ್ತಾನೆ?
ಬ್ರಿಟಿಷರ ಪಕ್ಷವನ್ನು ಸೇರ್ಕೊಂಡ. ಯಾವಾಗ ಬ್ರಿಟಿಷರ ಪಕ್ಷವನ್ನು ಇವರು ಸೇರ್ಕೊಳ್ತಾನೋ ಆವಾಗ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೈದರ್ ಅಲಿ ಏಕಾಕಿ ಹೋರಾಟವನ್ನು ಮುಂದುವರೆಸುವುದರ ಮೂಲಕವಾಗಿ 1769ರಲ್ಲಿ ಬಾಂಬೆ ಸೈನ್ಯವನ್ನು ಪರಾಭವಗೊಳಿಸಿ ಮಂಗಳೂರನ್ನು ವಶಪಡಿಸಿಕೊಂಡರು. ಹಾಗಾದ್ರೆ 1769ರಂದು ಏನಾಗುತ್ತೆ, ಬಾಂಬೆ ಸೈನ್ಯವನ್ನು ಪರಾಭವಗೊಳಿಸಿ ಹೈದರ್ ಅಲಿ ಯಾವ ಸ್ಥಳವನ್ನು ವಶಪಡಿಸಿಕೊಳ್ತಾನೆ, ಬ್ರಿಟಿಷರಿಂದ ಮಂಗಳೂರನ್ನು ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಹೈದರ್ ಅಲಿ ನೇರವಾಗಿ ಆರ್ಕಾಟಿನ ಮೇಲೆ ದಾಳಿಯನ್ನು ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ, ಮಂಗಳೂರನ್ನು ವಶಪಡಿಸಿಕೊಂಡ ನಂತರದಲ್ಲಿ ಇದು ಪಶ್ಚಿಮದಲ್ಲಿದೆ, ಪಶ್ಚಿಮದಿಂದ ನೇರವಾಗಿ ಏನ್ ಮಾಡ್ತಾನೆ, ಪೂರ್ವದ ಕಡೆಗೆ ತನ್ನ ದಾಳಿಯನ್ನು ಕೇಂದ್ರೀಕರಿಸುವುದರ ಮೂಲಕವಾಗಿ ಯಾವ ಪ್ರದೇಶವನ್ನು ಕೇಂದ್ರೀಕರಿಸ್ತಾನೆ, ಆರ್ಕಾಟ್ ಅನ್ನು ಕೇಂದ್ರೀಕರಿಸಿಕೊಂಡು ಬರುವುದರ ಮೂಲಕವಾಗಿ ಈ ಆರ್ಕಾಟ್ನ ಯುದ್ಧದಲ್ಲಿ ಅಂದ್ರೆ ಈ ಆರ್ಕಾಟ್ನ ಕಡೆಗೆ ನುಗ್ಗಿ ಬಂದಂತಹ ಹೈದರ್ ಅಲಿ ಅನೇಕ ಸ್ಥಳಗಳಲ್ಲಿ ಬ್ರಿಟಿಷರ ಸೈನ್ಯವನ್ನು ಪರಾಭವಗೊಳಿಸಿ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಸಾಗಿದ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಆರ್ಕಾಟ್ನ ಕಡೆಗೆ ನುಗ್ಗಿದಂತಹ ಹೈದರ್ ಅಲಿ ಯಾವ ಯಾವ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಸಾಗ್ತಾನಪ್ಪ ಅಂದ್ರೆ, ಮೊದಲನೇದಾಗಿ ಈರೋಡು ಅಂತ ಹೇಳ್ತಾರೆ. ಈರೋಡ್, ಆರ್ನಿ, ವಾಣಂಬಾಡಿ, ಬಾರಾಮಹಲ್, ಕಡಲಪುರ, ಅರಿಯಲೂರು, ತಾಂಜಾವೂರು, ಯಾವ್ಯಾವ ಪ್ರದೇಶಗಳನ್ನು ಗೆದ್ದ ನೋಡಿ. ಆರ್ಕಾಟಿನ ಮೇಲೆ ಮುತ್ತಿಗೆಯನ್ನು ಹಾಕಿ ಈರೋಡನ್ನು ವಶಪಡಿಸ್ಕೊಳ್ತಾನೆ, ಆರ್ನಿಯನ್ನು ವಶಪಡಿಸ್ಕೊಳ್ತಾನೆ, ಬಾರಾಮಹಲನ್ನು ವಶಪಡಿಸ್ಕೊಳ್ತಾನೆ, ವಾಣಂಬಾಡಿಯನ್ನು ವಶಪಡಿಸ್ಕೊಳ್ತಾನೆ, ಅರಿಯಲೂರನ್ನು ವಶಪಡಿಸ್ಕೊಳ್ತ ನಂತರದಲ್ಲಿ ಏನ್ ಮಾಡ್ತಾನೆ, ತಾಂಜಾವೂರನ್ನು ಆಕ್ರಮಿಸಿಕೊಳ್ಳುವುದರ ಮೂಲಕವಾಗಿ ಏಕಾಏಕಿಯಾಗಿ ಎಲ್ಲಿ ಹೈದರ್ ಅಲಿ ಕಾಣಿಸ್ಕೊಳ್ತಾನೆ, ಮದ್ರಾಸ್ನ ಹೆಬ್ಬಾಗಿಲಲ್ಲಿ ಯಾರು ಕಾಣಿಸ್ಕೊಳ್ತಾರೆ, ಹೈದರ್ ಅಲಿ ತನ್ನ ಸೈನ್ಯ ಸಮೇತವಾಗಿ ಕಾಣಿಸ್ಕೊಳ್ತಾರೆ. ಯಾವಾಗ ಮದ್ರಾಸ್ನಲ್ಲಿ ಏಕಾಏಕಿಯಾಗಿ ಏನ್ ಮಾಡಿದ, ಬ್ರಿಟಿಷ್ ಸೈನ್ಯದ ಎದುರು ಕಾಣಿಸ್ಕೊಳ್ತಾನೋ ಆವಾಗ ಕರ್ನಲ್ ಸ್ಮಿತ್ನ ನಾಯಕತ್ವದಲ್ಲಿ ಬಂದಂತಹ ಬ್ರಿಟಿಷ್ ಸೈನ್ಯ ಮಾರ್ಚ್ 28ರಂದು ಅವರೊಂದಿಗೆ ಯುದ್ಧವನ್ನು ಮಾಡುವುದರ ಬದಲಾಗಿ ಕರ್ನಲ್ ಸ್ಮಿತ್ನನ್ನು ಒಳಗೊಂಡಂತೆ ಒಟ್ಟಾರೆ ಬ್ರಿಟಿಷ್ ಸೈನ್ಯ ಯಾರಿಗೆ ಶರಣಾಗುತ್ತೆ, ಹೈದರ್ ಅಲಿಗೆ ಶರಣಾಗುತ್ತೆ. ಯಾವಾಗ ಹೈದರ್ ಅಲಿಗೆ ಆ ಸೈನ್ಯ ಶರಣಾಗುತ್ತೋ ಆ ಒಂದು ಕ್ಷಣದಿಂದಲೇ ಬ್ರಿಟಿಷರು ಏನ್ ಮಾಡ್ತಾರೆ, ಅಂತಿಮವಾಗಿ ಏಪ್ರಿಲ್ 4 1769ರಂದು ಶರಣಾಗುವುದರ ಮೂಲಕವಾಗಿ ಅಂತಿಮವಾಗಿ ಒಬ್ಬ ದೇಶೀಯ ರಾಜನೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಂದು ಒಪ್ಪಂದವನ್ನೇ ನಾವು ಯಾವ ಒಪ್ಪಂದ ಅಂತ ಹೇಳಿ ಕರಿತೀವಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂದ್ರೆ ಮದ್ರಾಸ್ ಒಪ್ಪಂದ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಯಾವ ಒಪ್ಪಂದ ಆಗುತ್ತೆ, ಏಪ್ರಿಲ್ 4 1769ರಂದು ಬ್ರಿಟಿಷರು ಅಂತ್ಯ ಮಾರ್ಗವಿಲ್ಲದೆ ಯುದ್ಧವನ್ನು ಮುಂದುವರಿಸಲು ಸಾಧ್ಯವಾಗದೆ ಯಾವಾಗ ಕರ್ನಲ್ ಸ್ಮಿತ್ನ ನಾಯಕತ್ವದಲ್ಲಿ ಬ್ರಿಟಿಷ್ ಸೈನ್ಯ ಹೈದರ್ ಅಲಿಗೆ ಶರಣಾಗುತ್ತೋ ಆ ಕ್ಷಣನೇ ಏನ್ ಮಾಡ್ತಾರೆ, ಯುದ್ಧವನ್ನು ಕೈ ಬಿಡುವುದರ ಮೂಲಕವಾಗಿ ಏಪ್ರಿಲ್ 4 1769ರಂದು ಹೈದರ್ ಅಲಿಯೊಂದಿಗೆ ಬ್ರಿಟಿಷರು ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ವಿದಾಯವನ್ನು ಹೇಳಿದರು ಅಂತ ಹೇಳಿ ನಡೀತಾರೆ. ಹಾಗಾದ್ರೆ ಮದ್ರಾಸ್ ಒಪ್ಪಂದ ಯಾವ ಯಾವ ಕರಾರುಗಳನ್ನು ಒಳಗೊಂಡಂತಹ ಒಂದು ಒಪ್ಪಂದ ಹಾಗಾದ್ರೆ ಮೊದಲನೇದಾಗಿ ಏನು ಕರಾರುಗಳು ಅಂದ್ರೆ, ಒಂದೇದು ಎರಡೂ ಪಕ್ಷದವರು ಗೆದ್ದಂತಹ ಪ್ರದೇಶಗಳನ್ನು
ಬಿಟ್ಟು ಕೊಡುವುದು. ಎರಡು ಪ್ರದೇಶದವರು ಗೆದ್ದಂತಹ ಪ್ರದೇಶಗಳನ್ನು ಬಿಟ್ಟು ಕೊಡುವುದು. ಬ್ರಿಟಿಷರ ಸ್ಥಳಗಳನ್ನು ಐದರಲ್ಲಿ ಯಾವ್ಯಾವ ಗೆದ್ದದನೋ ಅವನ್ನ ಯಾರಿಗೆ ಬಿಟ್ಕೊಡ್ಬೇಕು? ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಬ್ರಿಟಿಷರು ಐದರಾಲಿಯ ಯಾವ್ಯಾವ ಸ್ಥಳಗಳನ್ನು ಗೆದ್ದದನೋ ಅವನ್ನ ಏನ್ ಮಾಡ್ಬೇಕು? ಮರಳಿ ಐದರಾಲಿಗೆ ನೀಡುವಂತಹ ಒಂದು ಕರಾರನ್ನು ಅದು ಒಳಗೊಂಡು. ಇನ್ನು ಎರಡನೇ ಕರಾರ ಏನಪ್ಪ ಅಂದ್ರೆ, ಎರಡೂ ಪಕ್ಷದವರು ಕೈದಿಗಳನ್ನು ಪರಸ್ಪರ ಬಿಡುಗಡೆಗೊಳಿಸುವುದು. ಎರಡೂ ಪಕ್ಷದವರು ಯುದ್ಧ ಕೈದಿಗಳನ್ನು ಏನ್ ಮಾಡುವಂಥದ್ದು? ಬಿಡುಗಡೆ ಮಾಡುವಂಥದ್ದು. ಅಂದ್ರೆ ಈ ಐದರಾಲಿ ಬ್ರಿಟಿಷರನ್ನು ಯಾರ್ಯಾರನ್ನು ಬಂಧಿಸಿಕೊಂಡು ಬಂದಿದ್ದಾನೋ ಅವನ್ನೆಲ್ಲ ಬಿಡುಗಡೆಗೊಳಿಸಬೇಕು. ಬ್ರಿಟಿಷರು ಐದರಾಲಿಯ ಕಡೆ ಯಾರನ್ನು ಬಂಧಿಸಿದಾನೋ ಅವರನ್ನೆಲ್ಲ ಕೂಡ ಬ್ರಿಟಿಷರು ಏನ್ ಮಾಡುವಂಥದ್ದು? ಬಿಡುಗಡೆಗೊಳಿಸುವಂಥದ್ದು ಅಂತ ಹೇಳಿ ಇದೆ. ಮೂರನೇ ಕರಾರ ಬರ್ಕೊಳ್ಳಿ. ಪರಸ್ಪರ ಶತ್ರುಗಳ ಆಕ್ರಮಣದ ವಿರುದ್ಧ ತಮ್ಮಲ್ಲೇ ಸಹಾಯ ಮಾಡಿಕೊಳ್ಳುವುದು. ಏನು ಮೂರನೇ ಕರಾರ ಏನ್ ಹೇಳ್ತಾರೆ? ಪರಸ್ಪರ ಶತ್ರುಗಳ ಆಕ್ರಮಣದ ಸಮಯದಲ್ಲಿ ತಮ್ಮಲ್ಲಿಗೆ ಸಹಾಯ ಮಾಡಿಕೊಳ್ಳುವಂಥದ್ದು ಅಂತೇಳಿ ಒಂದು ಕರಾರವನ್ನು ರಚನೆ ಮಾಡ್ತಾರೆ. ಅಂದ್ರೆ ಇದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಐದರಾಲಿಯ ಮೇಲೆ ಬೇರೆ ಯಾರಾದ್ರೂ ಯುದ್ಧವನ್ನು ಆರಂಭಿಸಿದ್ರೆ ಐದರಾಲಿ ಯಾರು ಸಹಾಯವನ್ನು ಮಾಡಬೇಕಾಗಿತ್ತ? ಬ್ರಿಟಿಷರು ಸಹಾಯವನ್ನು ಮಾಡಬೇಕು. ಬ್ರಿಟಿಷರಿಗೆ ಬೇರೆ ಯಾರಾದ್ರೂ ಯುದ್ಧವನ್ನು ಮಾಡಿದ್ರೆ ಐದರಾಲಿ ಯಾರ ಪರವಾಗಿ ನಿಲ್ಲಬೇಕಾಗಿತ್ತೋ? ಬ್ರಿಟಿಷರ ಪರವಾಗಿ ನಿಲ್ಲಬೇಕಾಗಿತ್ತು. ಅಂದ್ರೆ ಈ ರೀತಿಯಾದಂತಹ ಒಂದು ಒಪ್ಪಂದ ಅಥವಾ ಕರಾರುಗಳನ್ನು ರಚಿಸಿಕೊಳ್ಳುವುದರ ಮೂಲಕವಾಗಿ ಈ ಮೂರೂ ಕರಾರುಗಳಿಗೂ ಇಬ್ಬರು ಒಪ್ಪಿಗೆಯನ್ನು ಸೂಚಿಸುವುದರ ಮೂಲಕವಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಏನ್ ಮಾಡ್ತಾರೆ? ಕೊನೆಗಾಣಿಸಿದರು ಅಂತೇಳಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಭಾರತದಲ್ಲಿ ಇಲ್ಲಿಯವರೆಗೂ ಬ್ರಿಟಿಷರು ಅಜೇಯರಾಗಿ ಯಾವ ರೀತಿಯಾಗಿರ್ತಾರೆ? ಅಜೇಯರಾಗಿದ್ರು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ನಾವೀಗ ಗಮನಿಸಿದ್ವಿ 5 ಯುದ್ಧಗಳನ್ನು ಅವರು ಭಾರತದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅದರಲ್ಲಿ 3 ಕರ್ನಾಟಕ ಯುದ್ಧಗಳು, ಒಂದು ಯಾವುದು ಪ್ಲಾಸಿ ಕದನ, ಮತ್ತೊಂದು ಬಾಕ್ಸರ್ ಕದನ. ಈ 5 ಕದನಗಳಲ್ಲೂ ಕೂಡ ಯಾರು ವಿಜಯವನ್ನು ದಾಖಲಿಸಿದ್ದಾರೆ? ಯಾರು ವಿಜಯವನ್ನು ಪಡೆದಿದ್ದಾರೆ? ಬ್ರಿಟಿಷರು ಇಲ್ಲಿ ವಿಜಯವನ್ನು ಪಡೆದಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ದೇಶೀಯ ರಾಜ, ಯಾರೋ ಐದರಾಲಿ, ಭಾರತದಲ್ಲಿ ಬ್ರಿಟಿಷರನ್ನು ಸೋಲಿಸಿದಂತಹ ಒಂದು ಕೀರ್ತಿ ಈತನಿಗೆ ಸಲ್ಲುತ್ತೆ ಅಂತ ಹೇಳುತ್ತೆ. ಹಾಗಾಗಿಯೇ ಈ ಒಂದು ಒಪ್ಪಂದದ ತರುವಾಯದಲ್ಲಿ, ಅಂದ್ರೆ ಈ ಯುದ್ಧ ಮುಗಿದ ತರುವಾಯದಲ್ಲಿ ಇಂಗ್ಲೆಂಡ್ ನಲ್ಲಿ ಬರುವಂತಹ ದಿನಪತ್ರಿಕೆಗಳು ಏನ್ ಮಾಡ್ತವೆ? ಐದರಾಲಿಯ ಪರಾಕ್ರಮವನ್ನು ಕೊಂಡಾಡ್ತವೆ ಅಂತ ಹೇಳುತ್ತೆ. ನೋಡಿ, ಒಬ್ಬ ದೇಶೀಯ ರಾಜ ಅಂದ್ರೆ ಏನ್ ಮಾಡ್ತಾನೆ? ಬ್ರಿಟಿಷರನ್ನು ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದಂತಹ ಒಂದು ಕೀರ್ತಿ ಈತನಿಗೆ ಸಲ್ಲುತ್ತೆ ಅಂತ ಹೇಳುತ್ತೆ. ಈ ರೀತಿಯಾದಂತಹ ಘನತೆ, ಕೀರ್ತಿಯನ್ನು ಐದರಾಲಿ ಮೈಸೂರಿನಲ್ಲಿ ಪಡೆದುಕೊಂಡ ಅಂತ ಹೇಳಿ. ಇದಾದ ತರುವಾಯದಲ್ಲಿ ಮತ್ತೆ ಮೈಸೂರಿನಲ್ಲಿ ಅದೇ ಐದರಾಲಿ ಮತ್ತು ಬ್ರಿಟಿಷರ ವಿರುದ್ಧ ಮತ್ತೊಂದು ಯುದ್ಧ ಪ್ರಾರಂಭವಾಗುತ್ತೆ. ಆ ಒಂದು ಯುದ್ಧವನ್ನೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ. ಅದು 1780ರಲ್ಲಿ ಪ್ರಾರಂಭವಾಗಿ 1784ರವರೆಗೆ ನಡೆದುಕೊಂಡು ಬರುತ್ತೆ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಐದರಾಲಿ ಮಾತ್ರ ಈ ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ. ಅವನ ಮಗನಾದಂತಹ ಯಾರೋ ಟಿಪ್ಪು ಸುಲ್ತಾನನು ಕೂಡ ಆ ಒಂದು ಯುದ್ಧದಲ್ಲಿ ಭಾಗಿಯಾಗ್ತಾನೆ. ಮೊದಲ 2 ವರ್ಷಗಳು ಐದರಾಲಿಯ ನಾಯಕತ್ವದಲ್ಲಿ ಈ ಯುದ್ಧ ನಡೆದುಕೊಂಡು ಬಂದ್ರೆ ಅಂತಿಮ 2 ವರ್ಷಗಳು
ಈ ಒಂದು ಯುದ್ಧದ ನಾಯಕತ್ವವನ್ನು ಯಾರು ವಹಿಸಿಕೊಳ್ತಾರೆ? ಟಿಪ್ಪು ಸುಲ್ತಾನ್ ಈ ಒಂದು ಯುದ್ಧದ ನಾಯಕತ್ವವನ್ನು ವಹಿಸಿಕೊಂಡು ಸಾಗಿದ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು